ತಾಂಬಾ ದಸರಾ ಎಂದಾಕ್ಷಣ ಹಲವರಿಗೆ ಮೈಸೂರು ಮಾತ್ರವೇ ನೆನಪಾಗಬಹುದು. ಆದರೆ ನಮ್ಮ ವಿಜಯಪುರ ಜಿಲ್ಲೆಯ ತಾಂಬಾ ಗ್ರಾಮದಲ್ಲಿ ಅದರಷ್ಟೇ ಸಂಭ್ರಮದಿಂದ ಈ ಉತ್ಸವ ಭಕ್ತಿ ಮತ್ತು ವೈಭವದಿಂದ ನಡೆದು ಬಂದಿದೆ. ಸಿಂದಗಿ ಶಾಸಕ ಅಶೋಕ ಮನಗೂಳಿ ಹೇಳಿದರು. ಸೋಮವಾರ ಅಂಬಾಭವಾನಿ ಎಜುಕೇಷನ್ ಟ್ರಸ್ಟ್, ಜಗದಾಂಬಾ ವಿದ್ಯಾವರ್ಧಕ ಸಂಘ ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಹಮ್ಮಿಕೊಂಡ ನಾಡದೇವಿ ನವರಾತ್ರಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಾಡದೇವಿ ನವರಾತ್ರಿ ಉತ್ಸವ ಉತ್ತರ ಕರ್ನಾಟಕದ ದಸರಾ ಎಂದೇ ಈ ಭಾಗದಲ್ಲಿ ಖ್ಯಾತಿಯಾಗಿದೆ. ನಾಡಿನ ಮೂಲೆ ಮೂಲೆಯಲ್ಲಿಯೂ ಈ ಉತ್ಸವ ಭಕ್ತಿ ಮತ್ತು ವೈಭವದಿಂದ ನಡೆದು ಬಂದಿದೆ. ಸತತವಾಗಿ 54 ವರ್ಷಗಳಿಂದ ನವರಾತ್ರಿ ಹಬ್ಬ ಆಚರಿಸುತ್ತಾ ಬಂದಿರುವುದು ನಾಗಠಾಣ ಮಾಜಿ ಶಾಸಕ ದೇವಾನಂದ ಚೌಹಾಣ್ ಮತ್ತು ಜಗದಾಂಬಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರವಿಕುಮಾರ್ ಚೌಹಾಣ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡ ತಾಂಬಾ ಗ್ರಾಮದಲ್ಲಿ ನಾಡದೇವಿ ನವರಾತ್ರಿ ಉತ್ಸವ ಇಂತಹ ಭವ್ಯ ಕಾರ್ಯಕ್ರಮ ಜನರಲ್ಲಿ ನೆನಪುಳಿಯುವಂತೆ ಆಗಿದೆ. ಅವರ ಕಾರ್ಯ ಶ್ಲಾಘನೀಯ. ನವರಾತ್ರಿ ಉತ್ಸವ ಆಚರಿಸುವುದು ಸಂತಸದ ವಿಷಯವಾಗಿದೆ. ಮಿನಿ ದಸರಾ ಎಂದೇ ಪ್ರತಿಬಿಂಬಿತವಾಗುತ್ತಿರುವ ಈ ಉತ್ಸವ ಈ ಭಾಗದ ಜನರಿಗೆ ಮೈಸೂರು ದಸರಾ ನೋಡಿದಂತ ಭಾಗ್ಯ ಲಭಿಸಿದೆ ಎಂದರು. ಕೆಎಂಎಫ್ ಮಾಜಿ ರಾಜ್ಯಾಧ್ಯಕ್ಷ ಎಸ್ ಭೀಮಾ ನಾಯಕ್ ಮಾತನಾಡಿ, ಜಗನ್ಮಾತೆ ಆರಾಧಕರೂ ಆದ ದಿವಂಗತ ಪೋಲ್ ಸಿಂಗ್ ನಾರಾಯಣ ಚೌಹಾಣ್ ರವರು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದು, ತಮ್ಮ ಸೇವಾವಧಿಯಲ್ಲಿ ಕಂಡುಕೊಂಡ ಜ್ವಲಂತ ಸಮಸ್ಯೆಗಳು ಹಾಗೂ ಬಡ ಕುಟುಂಬಗಳು ಶಿಕ್ಷಣದಿಂದ ವಂಚಿತರಾಗಿ ಅಂಧಕಾರ ಬದುಕಿನಲ್ಲಿ ಜೀವನ ಸಾಗಿಸುವುದು ಪ್ರಚಲಿತ ವಿದ್ಯಮಾನಗಳು ಪೋಲ್ ಸಿಂಗ್ ಚೌಹಾಣರ ಮೇಲೆ ಪ್ರಭಾವ ಬೀರಿದಾಗ ಚೌಹಾಣರು ಒಬ್ಬ ವ್ಯಕ್ತಿ ಬಡವನಾಗಿ ಹುಟ್ಟಿರಬಹುದು, ಆದರೆ ಬಡವನಾಗಿಯೇ ಸಾಯುವುದು ತಪ್ಪು. ಬಡತನ ಎಂಬುದು ಅದು ಶಾಪವಲ್ಲ, ಅದು ತನ್ನ ಕರ್ತವ್ಯದ ಕೈಗನ್ನಡಿ ಎಂದು ತಿಳಿದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳ ಅನುಕೂಲಕ್ಕಾಗಿ ಸುಕ್ಷೇತ್ರ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಪರಮ ಭಕ್ತರು ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ತಾಯಿ ಜಗನ್ಮಾತೆಯ ಹೆಸರಿನ ಮೇಲೆ ಜಗದಾಂಬಾ ಶಿಕ್ಷಣ ಸಂಸ್ಥೆ ತಾಂಬಾದಲ್ಲಿ ಸ್ಥಾಪಿಸಿ ವಿಜಯಪುರ, ಬಾಗಲಕೋಟ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಪ್ರಾಥಮಿಕ ಶಾಲೆ ಮತ್ತು ಕಾಲೇಜುಗಳು ಸ್ಥಾಪಿಸಿ ಸಾವಿರಾರು ಬಡ ಮಕ್ಕಳಿಗೆ ಜ್ಞಾನ ನೀಡಿದರು. ನವರಾತ್ರಿ ಉತ್ಸವದಲ್ಲಿ ಶಿರಶಾಡ ಗ್ರಾಮದ ಅಭಿನವ ಮುರುಗೇಂದ್ರ ಶ್ರೀಗಳು, ಕಾತ್ರಾಳ ಗುರುದೇವಾಶ್ರಮ ಅಮೃತಾನಂದ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಸಿಂದಗಿ ಮಾಜಿ ಶಾಸಕ ರಮೇಶ್ ಬೂಸ್ನೂರು ಮುಂತಾದವರು ಮಾತನಾಡಿದರು. ಪ್ರಭುಗೌಡ ಪಾಟೀಲ್, ಮಾಜಿ ಶಾಸಕ ದೇವಾನಂದ ಎಫ್ ಚೌಹಾಣ್ ಮತ್ತು ಜಗದಾಂಬಾ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ರವಿಕುಮಾರ್ ಚೌಹಾಣ್, ಜಿಬಿ ಅಂಗಡಿ, ಆರ್ಕೆ ನಾಯಕ್, ನಾರಾಯಣ್ ರಾಠೋಡ್, ಪರಮೇಶ್ವರ್ ರಾಠೋಡ್, ಹಮೀದ್ ಮುಷ್ರಫ್, ಸಂತೋಷ್ ಚೌಹಾಣ್, ನಾಗಠಾಣ, ಸುಮಿತ್ರಾ ಚೌಹಾಣ್ ಪ್ರಾಚಾರ್ಯರು, ಸುನೀತಾ ಚೌಹಾಣ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ, ಮಮಿತಾ ಚೌಹಾಣ್, ರಜಾಕ್ ಚಿಕ್ಕಗಸಿ, ಕಸ್ತೂರಿಬಾಯಿ ದೊಡ್ಮನಿ, ತಾರಾ ಸಿಂಗ್ ದೊಡ್ಮನಿ, ಶ್ರೀಮಂತ ದೊಡ್ಮನಿ, ಜೆಎಸ್ ಹತ್ತಳ್ಳಿ, ರಾಜಪ್ಪ ಗಳೆದ್, ಅಪ್ಪಣ್ಣ ಕಲ್ಲೂರು, ರಾಮಚಂದ್ರ ದೊಡ್ಮನಿ, ಪರಸು ಬಿಸ್ನಾಳ್, ಸಿದ್ದು ಹತ್ತಳ್ಳಿ, ಮೊಹಮ್ಮದ್ ದಡೇದ್, ಹೊನ್ನಪ್ಪ ಕಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಅಭಿನವ್ ಚೌಹಾಣ್ ಅವರು ಹಾಗೂ ಪ್ರೀತಮ್ ಚೌಹಾಣ್ ಅವರು ಭೂಮಾಲಯದೊಂದಿಗೆ ಅವರಿಗೆ ಸನ್ಮಾನಿಸಲು ವಿನಂತಿ.
ಸನ್ಮಾನ ಸ್ವೀಕರಿಸಬೇಕಾದ ವಿನಂತಿ. ಅದೇ ರೀತಿಯಾಗಿ ಅಮ್ಮ ಫೌಂಡೇಶನ್ ನಡೆಸ್ತಾ ಇರುವಂತ ಆತ್ಮೀಯ ಸಹೋದರ ಶಿವ ಇಲ್ಕಲ್ ಅವರಿಗೂ ಕೂಡ ವೇದಿಕೆ ಮೇಲೆ ಪೂಜ್ಯರಿಂದ ಒಂದು ಸನ್ಮಾನ ಕಾರ್ಯಕ್ರಮ. ಶಿವ ಇಲ್ಕಲ್ ಧರ್ಮವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮದ ಹಾದಿಯಲ್ಲಿ ಹೋಗಬೇಕಾದ್ರೆ ಇಂಥ ನಾಡ ಹಬ್ಬದ ಉತ್ಸವಗಳು ನಮಗೆ ದಾರಿದೀಪವಾಗಬೇಕು, ನಂದಾದೀಪವಾಗಬೇಕೆಂಬ ಈ ಕಾರ್ಯಕ್ರಮ ನಾನು ಗಮನಿಸಿಕೊಳ್ತಾ ಇದ್ದೇನೆ. ಅದು ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜಿಸಿ ಅಂತ ನಮ್ಮ ಇಬ್ಬರು ಸೋದರರಿಗೆ ಮತ್ತೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸಿ ಇಲ್ಲಿ ನಿರಂತರ ಎಲ್ಲ ಸೋದರರಿಗೂ ಸೋದರ ಬಂಧುಗಳಿಗೂ ನನ್ನ ವಿನಂತಿಯ ಮಾತುಗಳಲ್ಲಿ ನೀವು ಧರ್ಮವಂತರಾಗಬೇಕು, ಧರ್ಮದ ಹಾದಿಯಲ್ಲಿ ತಾವೆಲ್ಲ ನಡೀಬೇಕು. ಆ ದೇವಿಯಲ್ಲಿ ನಾವೆಲ್ಲ ವಿದ್ಯಾಪೂರ್ವಕವಾಗಿ ಬೆಳಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ದೇವಿ ಕರ್ನಾಟಕ ನೀವೆಲ್ಲ ಇಷ್ಟೆಲ್ಲ ಕುಂತೀರಲ್ಲ, ದೇವಿ ಒಲುಮೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೀವು ಗೊತ್ತದ? ಏನಿಲ್ರಿ ಅಪ್ಪೋರ ಲಕ್ಷಾಂತರ ರೂಪಾಯಿ ದಾನ ಮಾಡ್ಬೇಕ್ರಿ, ಮೈಯಾಗಿಂದು ಮನ್ಯಾಂದು ಬಂಗಾರ ಕೊಟ್ಟು ಬಿಡ್ಬೇಕ್ರಿ, ಏನಿಲ್ಲ. ನಿರ್ಮಲವಾದ ಮನಸ್ಸನ್ನ ದೇವಿಗೆ ಅರ್ಪಣೆ ಮಾಡಿದ್ರಿ ಅಂದ್ರೆ ದೇವಿ, ನೀವು ಒಂದು ಹೆಜ್ಜೆ ಏನಿಟ್ಟು ದೇವಿ ಕಡೆಗೆ ಹೋದ್ರ 9 ಹೆಜ್ಜೆ ಆಕಿನ ಇಟ್ಟು ಓಡಿ ಬಂದು ಅಪ್ಕೊಳ್ಳೋದು ಯಾರು ಅಂದ್ರೆ ದೇವಿ, ಅಂಬಾದೇವಿ. ಹಂಗ ನಿರ್ಮಲವಾದ ಭಕ್ತಿಯನ್ನ ಕೊಟ್ಟವರು ಕೂರಿಸಿದ್ರು. ಕೊಟ್ಟು ಒಂದು ಸಸಿಯನ್ನ ನಟ್ಟಾರ. ಎದರ ಸಸಿ? ಭಕ್ತಿಯ ಸಸಿಯನ್ನ ನಟ್ಟಾರ. ಆ ಭಕ್ತಿ ಸಸಿಯಿಂದ ಹೂ ಅರಳ್ಯಾವ 2. ನೀವು ಬಿಡ್ತೀರೇನು ಒಂದು 2 ನಿಮಿಷ? ಭಕ್ತಿಯ ಸಸಿಯಿಂದ 2 ಹೂ ಅರಳ್ಯಾವ. ಆ ಹೂ ಹೆಂಗ ಅರಳ್ಯಾವ ಅಂದ್ರೆ ಬರೇ ತಮ್ಮ ಮನೆಗಾಗಿ ಅರಳಿಲ್ಲ, ತಮ್ಮ ಮನೆತನಕ್ಕಾಗಿ ಅರಳಿಲ್ಲ, ತಮ್ಮ ಜಾತಿಗಾಗಿ ಅರಳಿಲ್ಲ, ತಮ್ಮ ಊರಿಗಾಗಿ ಅರಳಿಲ್ಲ, ಇಡೀ ಪ್ರದೇಶಕ್ಕೆ ತುಂಬಾ ಹರಡಬೇಕು ಅಂತ ಅರಳ್ಯಾವ. ಎಲ್ಲ ಕಡೆ ಸುಗಂಧ ಬೀರ್ಯಾವ. ಏನು ಸುಗಂಧ ಅಂದ್ರೆ ಭಕ್ತಿಯ ಸುಗಂಧವನ್ನ ಬೀರ್ಯಾವ. ಎಲ್ಲರನ್ನ ಒಪ್ಪಿಕೊಂಡು ಎಲ್ಲರನ್ನ ಅಪ್ಪಿಕೊಂಡು ಬರ್ರಿ ನಾಡದೇವಿಯ ಭಜನೆಯನ್ನ ಮಾಡೋಣ, ನಾಡದೇವಿಯ ಪ್ರಾರ್ಥನೆಯನ್ನ ಮಾಡೋಣ, ನಮ್ಮ ನಾಡನ್ನ ಅತ್ಯಂತ ಸುಭಿಕ್ಷೆ ಆಗಲಿ ಅಂತ ಆಶೀರ್ವಾದ ಬಯಸೋಣ ಅಂತ ಹೇಳಿ ದೇವಾನಂದ ಚವ್ಹಾಣ್ ಅವರು, ರವಿಕುಮಾರ್ ಚವ್ಹಾಣ್ ಅವರು ಸೇರಿಕೊಂಡು ಅವ್ರ ಮನಸ್ಸು ಮಾಡಿದ್ರೆ ಮನೆಯೊಳಗೆ ಒಂದು ಬಂಗಾರದ ಮೂರ್ತಿಯನ್ನ ಮಾಡಿಸಿ ನಮ್ಮಂತ ಸ್ವಾಮಿಗಳಿಗೆ, ಜಗದ್ಗುರುಗಳಿಗೆ, ನಾಡಿನೊಳಗಿರುವಂತ ಬೇಕಾದಂತ ಯತಿಗಳಿಗೆ ಕರೆಸಿ ರುದ್ರಾಭಿಷೇಕ ಮಾಡಿ, ಹೋಮ ಹವನ ಮಾಡಿ, ಬೇಕಾದಂಗ ಕೈ ತುಂಬ ಕಾಣಿಕೆ ಕೊಟ್ಟು ಕಳಿಸ್ಬೋದಾಗಿತ್ತು. ಆದ್ರ ಅವರು ಮಾಡಿದ ಎಂಥದ್ದು ಅಂದ್ರೆ ನಿಮಗೊಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೀನಿ. ನಾವು ಗೊತ್ತಾಗ್ಯದ, ನಿಮಗೆ ಹಸಿವು ಆಗ್ಯದ, ಸಮಯನೂ ಆಗ್ಯದ. ಯಾಕೆಂದ್ರೆ पहले बात करने वाला भगवान की जैसा दिखता है, बाद में बात करने वाला थोड़ा इंसान की जैसे दिखना लगता है, आखिर में जो बात करता है पूरा शैतान की जैसा दिखता है ಅಂತ ನನಗೆ ಗೊತ್ತದ. ನಿಮಗೆಲ್ಲ ಹೆಂಗೆ ಕಾಣಕತ್ತೀನಿ ಅಂದ್ರೆ ನಾನು ಪಕ್ಕಾ ದೇವ್ರು ಕಂಡಂಗೆ ಕಾಣಕತ್ತೀನಿ. ಯಾವಾಗಲೇ ಮುಗಿಸ್ತಾರೆ ಇವರು ಅನ್ನೋದು ನಿಮ್ಗೆ ಆಗ್ಯದ. ಆದ್ರೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳಿ ಮುಗಿಸ್ತೀನಿ. ಇಲ್ಲಿ ರವಿಕುಮಾರ ದೇವಾನಂದ ಅವರ ಕಾರ್ಯ ಹೆಂಗದ ಅಂತಂದ್ರೆ, ಒಂದು ದೊಡ್ಡ ಕಾಡಿಗೆ ಬೆಂಕಿ ಬಿದ್ದಿದ್ದದು. ದೊಡ್ಡ ಕಾಡು. ಆ ಕಾಡಿನ ಬೆಂಕಿ ಬಿದ್ದ ತಕ್ಷಣ ಅಲ್ಲಿ ಒಳಗಿರುವಂತ ಪ್ರಾಣಿಗಳೆಲ್ಲ ಓಡೋದು. ದೊಡ್ಡ ದೊಡ್ಡ ಶರೀರ ಇರುವಂತ, ದೊಡ್ಡ ಬುದ್ಧಿಶಕ್ತಿ ಇರುವಂತ ಪ್ರಾಣಿಗಳೆಲ್ಲ ಓಡ್ಬೋದು. ಆದ್ರೆ ಒಂದು ಗುಬ್ಬಿ ಏನು ಮಾಡ್ತಿತ್ತು ಅಂದ್ರ, ಆ ನದಿ ಒಳಗೆ ಹೋಗ್ತಿತ್ತಂತ, ತನ್ನ ಚುಂಚಿನಿಂದ ನೀರು ಬರ್ತಿತ್ತಂತ, ತಂದು ಕಾಡಿನ ಬೆಂಕಿ ಒಳಗೆ ತನ್ನ ಚುಂಚಿನಿಂದ ನೀರು ಹಾಕ್ತಿತ್ತಂತೆ. ದುಡ್ಡು ಎಷ್ಟಿರ್ತದ್ರಿ? ಇಷ್ಟಿರ್ತದೆ. ಅದ್ರ ಚುಂಚು ಎಷ್ಟು ಇರ್ತದ ಲೆಕ್ಕ ಹಾಕಿದ್ರೆ ಅದ್ರ ಚುಂಚು ಒಳಗೆ ನೀರು ಎಷ್ಟು ಬರಕ್ಕಿಲ್ಲ. ಅಷ್ಟೇ ನೀರನ್ನ ಕಾಡಿನ ಬೆಂಕಿ ಒಳಗೆ ಹಾಕಬೇಕಾದ್ರ ಕಾಡು ಪ್ರಾಣಿಗಳೆಲ್ಲ ಅಂದುವಂತ, ಏನು ಹುಚ್ಚದಿದು ಪಕ್ಷಿ, ಏನು ದಡ್ಡದಿದು ಪಕ್ಷಿ, ಇಂಥ ದೊಡ್ಡ ಕಾಡಿನ ಬೆಂಕಿ ಬಿದ್ದದ, ಇದು ಚುಂಚಿನಿಂದ ಆರಿಸ್ತೀನಿ ಅಂತ ಹೊರಟದಲ್ಲ.
ಚಾಮುಂಡಿ ತಾಯಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬಂಧುಗಳೇ, ನಿಜವಾಗಲೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಏನು ನಮ್ಮ ಹಿರಿಯರಾದಂಥ ನಮ್ಮ ಮಾವರಾದಂಥ ಫೂಲ್ ಸಿಂಗ್ ಚವ್ಹಾಣ್ ಅವರು ಪ್ರಾರಂಭ ಆದಂಥ 54ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಚವ್ಹಾಣ್ ಕುಟುಂಬರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಪ್ರಥಮವಾಗಿ ನಾನು ಸಲ್ಲಿಸಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಾಡ ಹಬ್ಬ ದಸರಾ ಪ್ರಾರಂಭ ಆಗಿದೆ. ಇವತ್ತು ದಸರಾ ಹಬ್ಬ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾದಂತಹ ಹಬ್ಬ ನಮ್ಮ ನಾಡ ಹಬ್ಬ. ಬಹುಶಃ ಈ ನಾಡ ಹಬ್ಬ ಪ್ರಾರಂಭ ಆಗಿದ್ದು ಇವತ್ತು ನಮ್ಮ ವಿಜಯನಗರದ ಅರಸರು ಪ್ರಾರಂಭವನ್ನು ಮಾಡಿದ್ರು. ನಮ್ಮ ನಾಡ ಹಬ್ಬ ಪ್ರಾರಂಭ ಆದಮೇಲೆ ಮೈಸೂರು ದಸರಾ ಪ್ರಾರಂಭ ಆದಮೇಲೆ ನಮ್ಮ ಹಂಪಿ ಉತ್ಸವನ ಪ್ರಾರಂಭ ಮಾಡಿದ್ರು. ಇವತ್ತು ನನಗೆ ವಿಶೇಷವಾದಂಥ ಇವತ್ತು ಬಹಳಷ್ಟು ಸಂತೋಷ ಏನಂದ್ರೆ, ನಾನು ಪ್ರಾಸ್ತಾವಿಕ ಮತ್ತು ಅನೇಕ ಜನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೆ, ಇವತ್ತು ಮೈಸೂರು ದಸರಾ ಬಿಟ್ರೆ ಇವತ್ತು 2ನೇ ಮೈಸೂರು ದಸರಾ ಮಾದರಿಯಲ್ಲಿ ಇವತ್ತು ಕಾರ್ಯಕ್ರಮ ಎಲ್ಲಾದ್ರೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಅಂದ್ರೆ ಇವತ್ತು ನಮ್ಮ ತಾಂಬಾ ತಾಲೂಕು, ಇಂಡಿ ತಾಲೂಕಿನಲ್ಲಿ ತಾಂಬಾ ಗ್ರಾಮದಲ್ಲಿ ಅಂತ ನಾನು ಬಹಳ ಸಂತೋಷದಿಂದ ಈ ಮಾತನ್ನು ಹೇಳಕ್ ಬಯಸ್ತೇನೆ. ಹಾಗಾಗಿ ಇವತ್ತು ಬಹಳಷ್ಟು ಸಂತೋಷದಿಂದ ತಾಯಿಯಂದರು ಕುಂಭಮೇಳದ ಜೊತೆಗೆ ಈ ಕಾರ್ಯಕ್ರಮವನ್ನ ಚಾಲನೆ ಕೊಟ್ಟಿದ್ದೀರಿ. ಇವತ್ತು ಅನೇಕ ಜನ, ಇವತ್ತು ಬಹಳಷ್ಟು ಜನ ಶ್ರೀಮಂತರಿದ್ದಾರೆ ಈ ರಾಜ್ಯದಲ್ಲಿ ಇರ್ಬೋದು, ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಇರ್ಬೋದು. ಆದ್ರೆ ತಮ್ಮ ದುಡಿಮೆಯಲ್ಲಿ ಇವತ್ತು ಸಮಾಜ ಸೇವೆ ಮತ್ತು ತಾಯಿಯ ಒಂದು ಸೇವೆಯನ್ನ ಮಾಡ್ತಕ್ಕಂಥ ಮನೋಭಾವನ ಇವತ್ತು ಹೆಚ್ಚಾಗಿ ಅಳಿಸ್ಕೊಂಡಿದ್ದಾರೆ ಅಂದ್ರೆ ಇವತ್ತು ದೇವಾನಂದ್ ಚವ್ಹಾಣ್ ಅವರು ಮತ್ತು ರವಿ ಚವ್ಹಾಣ್ ಅವರು ಅಂತ ನಾನು ಬಹಳ ಸಂತೋಷದಿಂದ ಈ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ನಾನು ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ. ಇವತ್ತು ವಿಜಯನಗರ ಜಿಲ್ಲೆ, ಇವತ್ತು ನಾನು ನಮ್ಮ ಆತ್ಮೀಯ ಸ್ನೇಹಿತರು ನನ್ನ ಸೋದರಾದಂಥ ಅಶೋಕ್ ಮನಗುಳಿ ಅವರಿಗೆ ಮಾತಾಡ್ತಾ ಇದ್ದೆ. ಅವರು ಬೈ ಎಲೆಕ್ಷನ್ ಅಲ್ಲಿ ಬಂದಿದ್ದೆ. ನಾನು 8 ದಿನಗಳ ಕಾಲ ಅಶೋಕ್ ಮನಗುಳಿ ಅವರ ಬೈ ಎಲೆಕ್ಷನ್ ಅಲ್ಲಿ ನಾನು ಕೆಲಸ ಮಾಡಿ ತಾಂಬಾ ಗ್ರಾಮಕ್ಕೆ ಅವತ್ತು ನಾನು ಬರಬೇಕಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಆತ್ಮೀಯ ಬಂಧುಗಳೇ, ಇವತ್ತು ಈ ಭಾಗದಲ್ಲಿ ಹೆಚ್ಚೆಚ್ಚಾಗಿ ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಇಡೀ ವಿಜಯನಗರ ಜಿಲ್ಲೆ, ಯಾಕಂದ್ರೆ ಇಲ್ಲಿ ನಮ್ಮ ಪಕ್ಕದ ರಾಷ್ಟ್ರ ಆದಂತ, ನಮ್ಮ ರಾಜ್ಯ ಆದಂತ ನಮ್ಮ ಏನು ಮಹಾರಾಷ್ಟ್ರದಲ್ಲಿ ತುಳಜಾಭವಾನಿಯ ಸೇವಕರು ಮತ್ತು ತುಳಜಾಭವಾನಿ ಆರಾಧಿಸ್ತಕ್ಕಂಥ ಬಹಳಷ್ಟು ಜನ ಈ ಭಾಗದಲ್ಲಿ ಇರ್ತಿದ್ದಾರೆ. ಸೊ ಹಾಗಾಗಿ ಇವತ್ತು ದಸರಾ ಹಬ್ಬ ಇವತ್ತು ವಿಶೇಷವಾಗಿ ಇವತ್ತು ಏನು ನಾವು ದಸರಾ ಹಬ್ಬದಲ್ಲಿ 9 ದಿನ 10 ದಿನಗಳ ನಾವು ಭಕ್ತಿಯಿಂದ ನಾವು ಪೂಜೆನೆ ಮಾಡ್ತೀವಿ. ಏನು ನಾವು ತಾಯಿನ ಕೇಳ್ಕೊಳ್ತೀವಿ ಅಂದ್ರೆ ಆ ತಾಯಿಗೆ ಇವತ್ತು ಉತ್ತಮವಾದಂತಹ ಮಳೆಯಾಗಲಿ, ಈ ನಾಡಿನ ರೈತ, ಈ ದೇಶದ ರೈತ ನಮ್ಮ ಬೆನ್ನೆಲುಬು, ಉತ್ತಮ ಬೆಳೆ ಆದ್ರೆ ಇವತ್ತು ಈ ನಾಡಿನ ರೈತರಿಗೆ ಒಳ್ಳೆಯದಾಗುತ್ತೆ, ಉತ್ತಮ ಬೆಳೆ ಆಗಲಿ ಅಂತ ತಾಯಿಗೆ ಪ್ರಾರ್ಥನೆ ಮಾಡ್ತೀನಿ. ನಾನಿವತ್ತು ವಿಶೇಷವಾಗಿ ಈ ವೇದಿಕೆ ಮೂಲಕ ಏನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ, ಇವತ್ತು ನಮ್ಮ ದೇವಾನಂದ್ ಚವ್ಹಾಣ್ ಮತ್ತು ರವಿ ಚವ್ಹಾಣ್ ಅವರ ಕುಟುಂಬಕ್ಕೆ ಆ ತಾಯಿ ಸುಖ, ಶಾಂತಿ, ಆರೋಗ್ಯ ಮತ್ತು ಹೆಚ್ಚಿನ ಶಕ್ತಿ ಕೊಡುವಂತ ಕೆಲಸ ತಾಯಿ ಮಾಡಲಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಮಾಜ ಸೇವೆ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಆ ಚಾಮುಂಡಿ ತಾಯಿ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಹಯೋಗದೊಂದಿಗೆ ನಾಡದೇವತೆಯ ನವರಾತ್ರಿ ಉತ್ಸವದ ಈ ಒಂದು ಈ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಷಟಸ್ಥಲ ಬ್ರಹ್ಮೆ ಶ್ರೀ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಶಿರಶಾಡ್ಯ ಪರಮ ಪೂಜ್ಯರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆಯೇ ಮತ್ತೊಬ್ಬ ಪರಮ ಪೂಜ್ಯರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮಿಗಳು ಗುರುದೇವಾಶ್ರಮ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯ ಗಿರಿಧರ ರಾಜು ಗುರುಜಿಯವರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಆತ್ಮೀಯ ಸೋದರಾದಂಥ ಸನ್ಮಾನ್ಯ ಅಶೋಕ್ ಎಸ್ ಮನಗುಳಿ, ಜನಪ್ರಿಯ ಶಾಸಕರಾದಂಥ ಅಶೋಕ್ ಮನಗುಳಿ ಅವರೇ, ಹಾಗೆಯೇ ಈ ಕಾರ್ಯಕ್ರಮದ ಅನ್ನದಾಸೋಹಕ್ಕೆ ಚಾಲನೆ ನೀಡಿದಂಥ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರಾದಂಥ ರಮೇಶ್ ಭಾಸ್ನೂರ್ ಅವರೇ,
ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಹಮೀದ್ ಅವರೇ, ಪ್ರಭು ಪಾಟೀಲ್ ಅವರೇ, GB ಅಂಗಡಿ ಅವರೇ, RK ನಾಯಕ್ ಅವರೇ, ನಾರಾಯಣ್ ರಾಠೋಡ್ ಅವರೇ, ಪರಮೇಶ್ವರ್ ರಾಠೋಡ್ ಅವರೇ, ನಂದು ಓಸ್ವಾಲ್ ಅವರೇ, ಸಂತೋಷ್ ಚವ್ಹಾಣ್ ಅವರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸನ್ಮಾನಿತರು ನನ್ನ ಆತ್ಮೀಯ ಸೋದರಿಯಾದಂಥ ಸನ್ಮಾನ್ಯ ಶ್ರೀಮತಿ ಡಾಕ್ಟರ್ ಸುನೀತಾ ದೇವಾನಂದ್ ಚವ್ಹಾಣ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮದ ಇವತ್ತೇನು ಬಹಳ ವಿಶೇಷವಾಗಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಾಡ ಹಬ್ಬ ನಮ್ಮ ಮೈಸೂರು ದಸರಾ ಪ್ರಾರಂಭ ಆಗಿದೆ. ಹಾಗೆಯೇ ಇವತ್ತು ತಾಂಬಾ ಗ್ರಾಮದಲ್ಲಿ ಕೂಡ ಅದೇ ರೀತಿಯ ಒಂದು ವಾತಾವರಣದಲ್ಲಿ ಇವತ್ತು ಒಂದು ಭವ್ಯ ವೇದಿಕೆಯ ಮೂಲಕ ಇವತ್ತು 2,000ಕ್ಕೂ ಹೆಚ್ಚು ಇವತ್ತು ಕುಂಭಮೇಳದ ಜೊತೆಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರು ಆದಂಥ ಡಾಕ್ಟರ್ ದೇವಾನಂದ್ ಚವ್ಹಾಣ್ ಅವರೇ, ಹಾಗೆಯೇ ಅವರ ಸೋದರಾದಂಥ ರವಿಕುಮಾರ್ ಚವ್ಹಾಣ್ ಅವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾದಂಥ ಲಿಂಬಾವಳಿ ರಾಠೋಡ್ ಅವರೇ, ಕಸ್ತೂರಿ ಬಾಯಿ ದೊಡ್ಡಮನಿ ಅವರೇ, ತಾರಾ ಸಿಂಗ್ ದೊಡ್ಡಮನಿ ಅವರೇ, ಶ್ರೀಮತಿ G ಅಂಗಡಿ ಅವರೇ, GS ಅತ್ತೊಳ್ಳಿ ಅವರೇ, ರಾಜು ಗೌಡ ಪಾಟೀಲ್ ಅವರೇ, ರಾಜು ಗಂಗನಹಳ್ಳಿ ಅವರೇ, ಪ್ರಕಾಶ್ ಮುಂಚೆ ಅವರೇ, ರವೀಂದ್ರ ನಡುಗುಡಿ ಅವರೇ, ಹಾಗೂ ರಾಜ್ಯಪ್ಪ ಅವರೇ, ಅಣ್ಣಪ್ಪನ ಅವರೇ, ಶೇಖರ್ ನಾಯಕ್ ಅವರೇ, ರಾಮಚಂದ್ರ ದೊಡ್ಡಮನಿ ಅವರೇ, ಕಾಮೇಶ್ ಹುಗ್ಗಲಿ ಅವರೇ, ಶಂಕರ್ ಎಳಕೋಟಿ ಅವರೇ ಮತ್ತು ಪರಸು ಬಿಸ್ನಾಳ್ ಅವರೇ, ಮೊಹಮ್ಮದ್ ಗಡಿವಾದ್ ಅವರೇ, ನಾಗಪ್ಪ ಕುರುಬ್ದಟ್ಟಿ ಅವರೇ, ರಾಯಗೌಡ ಮೊಟ್ಟ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ನಮಸ್ಕರಿಸಿ ಮತ್ತು ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ಇವತ್ತು ತಾಂಬಾ ಗ್ರಾಮದಲ್ಲಿ ಅತ್ಯಂತ ವೈಭವವಾಗಿರ್ತಕ್ಕಂಥ ಜಾನಪದ ಕಲೆ ನೆಲೆ ಹಾಗೂ ಈ ತಾಂಬಾ ಗ್ರಾಮದ ವೈಭವಪೂರ್ಣವಾಗಿರ್ತಕ್ಕಂಥ ಒಂದು ದೇವಿಯ ಮೆರವಣಿಗೆದೊಂದಿಗೆ ಇವತ್ತು ಭಾಳಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮನ ನಡೀತಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೇ ಸಾಕ್ಷಿ ಇದ್ದೀರಿ. ಅದನ್ನು ಇದರ ತಾತ್ಪರ್ಯ ಏನಂದರೆ, ಇವತ್ತು ಈ ನಾಡದೇವಿ ಉತ್ಸವ ಇವತ್ತು ತಾಂಬಾದಲ್ಲಿ ನಡೆರ್ತಕ್ಕಂಥದ್ದು 54ನೇ ವರ್ಷದ್ದು. ಈ 54 ವರ್ಷ ಈ ತಾಂಬಾ ಗ್ರಾಮದಲ್ಲಿ ನಡೆದುಕೊಂಡು ಬರಬೇಕಾಗಿದ್ರೆ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲೇ ಇವತ್ತು ಈ ಜಾತ್ರೆ ನಡೀತಾ ಇದೆ. ಇವತ್ತು ಈ ಒಂದು ಸಂದರ್ಭದಲ್ಲೇ ಈ ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ನಾನು ಚಿರಋಣಿ ಕೂಡ ಸಲ್ಲಿಸಲು ಬಯಸ್ತೇನೆ ರೀ ಮಾಧ್ಯಮದ ಮುಖಾಂತರ. ಅದೇ ರೀತಿಯಾಗಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮಲ್ಲಿ ಒಂದು ವಿನಂತಿ, ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಈ ಕಾರ್ಯಕ್ರಮ ಉತ್ತರ ಕರ್ನಾಟಕದ ದಸರಾ ಎಂಬ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು. ಹೀಗಾಗಿ ಇವತ್ತು ಮೈಸೂರಿನಲ್ಲಿ ಸರ್ಕಾರದ ಯೋಜನೆದೊಂದಿಗೆ ಆ ಮೈಸೂರು ದಸರಾ ನಡೀತದೆ. ಆದರೆ ತಾಂಬಾ ದಸರಾ ಹಂಗಿಲ್ಲ. ಇವತ್ತು ತಾಂಬಾ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಾಗೂ ಸಂಸ್ಥೆ ವತಿಯಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಈ ನಾಡದೇವಿ ಉತ್ಸವ ಇದು ಜನತೆಗೆ, ಎಲ್ಲ ಕರ್ನಾಟಕದ ಜನತೆಗೆ ಆರೋಗ್ಯ ಆಯುಷ್ಯ ಭಾಗ್ಯ ಕೊಟ್ಟು ತಾಯಿ ಸದಾ ಅವರಿಗೆ ಕರುಣಿಸಲಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಬೇಡ್ಕೊತೇನೆ ಸರ್. ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತಿದ್ದರು? ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಸಿಂದಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಅಶೋಕ್ ಮನಗುಳಿ ಅಣ್ಣವರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮಾ ನಾಯ್ಕ್ ಸಾಹೇಬರು, ಮಾಜಿ ಶಾಸಕರಾಗಿರ್ತಕ್ಕಂಥ ಬೂಸನೂರು ಸಾಹೇಬರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಕೂಡ ಭಾಗಿಯಾಗಿದ್ದರು ಮತ್ತು ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ನಮ್ಮ ನಾಯ್ಕ್ ಸಾಹೇಬರು ಡಿ ಎಸ್ ಸಾಹೇಬ್ ನಾಯ್ಕ್ ಸಾಹೇಬರು ಕೂಡ
ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯರುಗಳಾಗಿರ್ತಕ್ಕಂಥ ಅಮೃತಾನಂದ ಸ್ವಾಮಿಗಳು ಎಲ್ಲ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ವಿಶೇಷತೆ. ಸರ್, ಉಸ್ತುವಾರಿ ಸಚಿವರಿಗೆ ನೀವು ಆಹ್ವಾನ ಮಾಡಿರಲಿಲ್ಲ ಅಥವಾ ಮಾಡಿದ್ರಿ ಸರ್? ಅವರೇ ಇಲ್ಲ, ಉಸ್ತುವಾರಿ ಸಚಿವರಿಗೆ ಆಹ್ವಾನ ಮಾಡಿದ್ದು ಅದು ಅನಿವಾರ್ಯತೆ ಕಾರಣಗಳಿಂದ. ಇವತ್ತು ಸ್ಪೀಕರ್ ಅವರು ತಿಕೋಟಕ್ಕೆ ಬರುವುದರಿಂದ ಎಲ್ಲ ಟೈಮ್ ಸೇಮ್ ಆತ್ರಿ ಅದನ್ನು. ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು. ಇನ್ನು ನಮ್ಮ ನಡಬರ್ಕ್ ಬಂದು ಹೋಗ್ತೀವಿ ಅಂತ ಹೇಳಿದ್ದಾರೆ ಅದನ್ನು. ಸರ್ ಇಲ್ಲ, ಈಗ ದೇವಿ ಜಾತ್ರೆ ವಿಜೃಂಭಣೆ ನಡುವಾಗ ಆ ವಿಷಯಗಳನ್ನ ಇಲ್ಲಿ ಎತ್ತುದ್ ಬೇಡ್ರಿ. ಅದನ್ನು ಎಲ್ಲ ಅದನ್ನ ತನಿಖೆ ಮಾಡಿದ್ದಾರೆ, ಹಿಡಿದಿದ್ದಾರೆ, ಅದನ್ನ ನಡೀತಾ ಇದ್ದಾರೆ. ಮಾನಸಿಕ ಇದನ್ನಂತ ಹೇಳಿ ಕೂಡ ಮಾಧ್ಯಮದ ಮುಖಾಂತರ ತಿಳಿದು ಬಂದಿರತಕ್ಕಂಥದ್ದು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಾಡ್ರಿ ಅದನ್ನ. ಸರ್, ಇಲ್ಲಿ ಉತ್ಸವಕ್ಕೆ ಬಂದಿದ್ದೀರಿ ಸರ್, ಹೇಗೆ ಅನಿಸ್ತಾ ಇದೆ? ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ನಾಡ ಹಬ್ಬ ಪ್ರಥಮವಾಗಿ ತಾಯಿ ಚಾಮುಂಡಿಗೆ ಭಕ್ತಿಪೂರ್ವಕವಾದಂಥ ಒಂದು ನಮನಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ನಮ್ಮ ಭವ್ಯ ಭಾರತದ ಒಂದು ಇತಿಹಾಸದಲ್ಲಿ, ಇಡೀ ಭಾರತ ದೇಶದಲ್ಲಿ ಬಹಳ ದೊಡ್ಡ ಹಬ್ಬ ಇದು ನಮ್ಮ ದಸರಾ ಹಬ್ಬ. ದಸರಾ ಹಬ್ಬವನ್ನ ಪ್ರಾರಂಭ ಮಾಡಿದ್ದು ನಮ್ಮ ಹಂಪಿಯ ಅರಸರು, ಹಂಪಿಯ ವಿಜಯನಗರ ಅರಸರು ಪ್ರಾರಂಭ ಮಾಡಿದ್ದು. ಅದಾದ ನಂತರ ಇವತ್ತು ಏನು ಮೈಸೂರಿನಲ್ಲಿ ಪ್ರತಿ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ನಾಡ ಹಬ್ಬ ದಸರಾವನ್ನ ನಡೀತಾ ಇದೆ. ಸೊ ಈ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕ ಈ ಭಾಗದಲ್ಲಿ ತಾಂಬಾ ಗ್ರಾಮದಲ್ಲಿ ಏನು ನಮ್ಮ ಹಿರಿಯರು ಆದಂತ, ನಮ್ಮ ಮಾವನರಾದಂತ ಫೂಲ್ ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡಿದಂತ ಈ ಒಂದು ನಾಡ ಹಬ್ಬ ನವರಾತ್ರಿಯ ಅಂಗವಾಗಿ ಸತತವಾಗಿ 9 ದಿನದಿಂದ 10 ದಿನಗಳ ಕಾಲ ಒಂದು ಹಂಪಿ ನಮ್ಮ ದಸರಾ ಉತ್ಸವದ ಮಾದರಿಯಲ್ಲಿ 9 ದಿನಗಳ ಕಾಲ ಯಾವ ರೀತಿ ನಾವು ಮೈಸೂರಲ್ಲಿ ದಸರಾ ಹಬ್ಬವನ್ನ ನಾವು ನೋಡ್ತೀವಿ, ಅದೇ ರೀತಿ ಇವತ್ತು ಈ ಭಾಗದ ಮಾಜಿ ಶಾಸಕರು ಆದಂತ ದೇವಾನಂದ್ ಚೌಹಾಣ್ ಅವರು ಮತ್ತು ರವಿ ಚೌಹಾಣ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಗ್ರಾಮದಲ್ಲಿ ಇವತ್ತು ನಾಡ ಹಬ್ಬವನ್ನ ಪ್ರಾರಂಭವಾಗಿದ್ದು ಈ ಭಾಗದ ಜನರಿಗೆ ಬಹಳಷ್ಟು ಖುಷಿ ತಂದಂತ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಈ ಭಾಗದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಯ ಮೂಲಕ ಲಕ್ಷಾಂತರ ಜನರಿಗೆ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಇವತ್ತು ನಾಡ ಹಬ್ಬವನ್ನ ಈ ಭಾಗದ ಜನ ಮೈಸೂರಿಗೆ ಹೋಗಿ ನೋಡೋದು ಬೇಡ, ನಮ್ಮ ತಾಂಬಾ ಗ್ರಾಮದಲ್ಲಿ ನೋಡುವಂತ ಕೆಲಸಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ದೇವಾನಂದ್ ಚೌಹಾಣ್ ಅವರು, ರವಿ ಚೌಹಾಣ್ ಅವರು ಇವತ್ತು ಸಮಾಜ ಸೇವೆ ಮಾಡೋದ್ರ ಜೊತೆಗೆ ಇವತ್ತು ದೇವಿಯ ಒಂದು ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮತ್ತು ಈ ಭಾಗದ ಜನರಿಗೆ 9 ದಿನಗಳ ಕಾಲ ನಾಡ ಹಬ್ಬದ ಒಂದು ಆಶೀರ್ವಾದವನ್ನ ಪಡೆಯುವಂತ ಒಂದು ಅವಕಾಶವನ್ನ ಇವತ್ತು ಆ ಚೌಹಾಣ್ ಕುಟುಂಬ ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ನೀವು ಎಷ್ಟು ವರ್ಷಗಳಿಂದ ಈ ಉತ್ಸವದೊಳಗೆ ಭಾಗವಹಿಸ್ತಾ ಇದ್ದೀರಿ? ಇಲ್ಲಿಗೆ ನಾನು ಪ್ರಥಮವಾಗಿ ಮೊದಲನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನಾನು ಕೇಳಿದ್ದೆ, ಸೊ ನಮ್ಮ ದೇವಾನಂದ್ ಚೌಹಾಣ್ ಅವರು, ರವಿ ಚೌಹಾಣ್ ಅವರು ಸತತವಾಗಿ ಅವರ ತಂದೆಯವರು ಕೊಟ್ಟಂತ ದಾರಿಯಲ್ಲೇ ಇವತ್ತೇನು ಫೂಲ್ ಸಿಂಗ್ ರಾಠೋಡ್ ಅವರು ಪ್ರಾರಂಭ ಮಾಡಿದಂತ ಈ ಒಂದು ನಾಡ ಹಬ್ಬ ಕಾರ್ಯಕ್ರಮ ಇವತ್ತು ಸತತವಾಗಿ ಇವರು 25 ವರ್ಷದಿಂದ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ, ಸೊ ನನಗೆ ಈ ವರ್ಷ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಕುಟುಂಬಕ್ಕೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಕೂಡ ಸಲ್ಲಿಸಕ್ಕೆ ಬಯಸ್ತೀನಿ. ಸರ್, ಈ ಕುಟುಂಬಕ್ಕೂ ಮತ್ತು ಈ ಗ್ರಾಮದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಂದ್ರೆ ಇವತ್ತು ಫೂಲ್ ಸಿಂಗ್ ರಾಠೋಡ್ ಅವರು ಹಿಂದೆ ಏನ್ ಪ್ರಾರಂಭ ಮಾಡಿದಂತ ಈ ಉತ್ಸವ ಇವತ್ತು ನಮ್ಮ ನಾಗಠಾಣ ಕ್ಷೇತ್ರದ ಮಾಜಿ ಶಾಸಕರಾದಂತಹ ದೇವಾನಂದ್ ಚೌಹಾಣ್ ಅವರು ಮತ್ತು ರವಿ ಚೌಹಾಣ್ ಅವರು ಈ ಭಾಗದ ಜನರು ಏನು ಈ 9 ದಿನಗಳ ಕಾಲ ಇವತ್ತು ನಡೆಯುವಂತ ಈ ಉತ್ಸವದಲ್ಲಿ ದಸರಾ ಮಾದರಿಯಲ್ಲಿ ಇವತ್ತು ದೇವಿಯ ಆರಾಧನೆ ಮತ್ತು ದೇವಿಯ ಆಶೀರ್ವಾದ ಪಡೆಯಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಭಾಗದ ಜನರು ಕೂಡ ಅವರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ಸೊ ಹಾಗಾಗಿ ಈ ಭಾಗದ ಜನರು ಕೂಡ ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಲಿ ಅಂತ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಸಮಸ್ತ ನಾಡಿನ ಜನತೆಗೆ ದಸರಾ ನಾಡದೇವಿ ಹಬ್ಬದ
ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಸಂತೋಷ್ ವಿಶ್ವಕರ್ಮ, ಪ್ರಧಾನ ಕಾರ್ಯದರ್ಶಿಗಳು, ಚಿನ್ನ ಬೆಳ್ಳಿ ಕುಶಲಕರ್ಮಿ ಸೇವಾ ಸಂಘ, ವಿಜಯಪುರ.